ಅತಿ ಹೆಚ್ಚು ಸದ್ದು ಮಾಡಿದ್ದ, ಅದು ಅವನ ತೂಕದ ಮೂಲಕ. ಭೀಮ ಅತಿ ಹೆಚ್ಚು ತೂಕವನ್ನ ಹೊಂದಿದ್ರೆ ಈತ ಭೀಮ್ನನ್ನೇ ಹಿಂದಿಕ್ಕಿದ್ದ. ಈಗ ಶಿಸ್ತಿನ ಸಿಪಾಯಿಯಾಗಿ ನಮ್ಮೆಲ್ಲರ ಕಣ್ಣ ಮುಂದೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಸೌಮ್ಯ ಸ್ವಭಾವದ ಆನೆ ಈತ ಅಂತ ಹೇಳಲಾಗತ್ತೆ. ಮಾವುತ ಶಂಕರ್ ಹಾಗೂ ಕಾವಾಡಿ ಸದ್ಯಕ್ಕೆ ಸುಗ್ರೀವನ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಅರಮನೆಯ ಅಂಗಳಕ್ಕೆ 2ನೇ ಬ್ಯಾಚ್ನಲ್ಲಿ ಬಂದಂಥ ಆನೆಗಳ ಪೈಕಿ ಸುಗ್ರೀವ ಅತಿ ಹೆಚ್ಚು ಸದ್ದು ಮಾಡಿದ್ದ, ಅದು ಅವನ ತೂಕದ ಮೂಲಕ. ನನ್ನ ಹಿಂಭಾಗದಲ್ಲಿ ಸುಗ್ರೀವ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ನಮ್ಮ ಅರಮನೆಯ ಅಂಗಳದಲ್ಲಿ ಈಗಾಗಲೇ ಆನೆಗಳ ಕಲರವ ಶುರುವಾಗಿರುವಂಥದ್ದು. 2ನೇ ಬ್ಯಾಚ್ನಲ್ಲಿ ಏನು ಸುಗ್ರೀವ ಬಂದ, ಈತ ತನ್ನ ತೂಕದ ಮೂಲಕನೇ ಎಲ್ಲರನ್ನೂ ಸೆಳೆದಿದ್ದ. ಯಾಕಂದರೆ ಈ ಹಿಂದೆ ಏನು ಮೊದಲನೇ ಬ್ಯಾಚ್ನಲ್ಲಿ ಬಂದಂಥ ಆನೆಗಳ ಪೈಕಿ ಭೀಮ ಅತಿ ಹೆಚ್ಚು ತೂಕವನ್ನು ಹೊಂದಿದ್ರೆ ಈತ ಭೀಮ್ನನ್ನೇ ಹಿಂದಿಕ್ಕಿದ್ದ. ಬರೋಬ್ಬರಿ 5545 kg ತೂಗೋ ಮೂಲಕ ಈತ ಎಲ್ಲ ಆನೆಗಳನ್ನು ಮೀರಿಸಿದ್ದ ತನ್ನ ತೂಕದ ಮೂಲಕ. ಈತ ಇದೇ ಮೊದಲ ಬಾರಿ ಏನಲ್ಲ ದಸರಾದಲ್ಲಿ ಭಾಗಿಯಾಗ್ತಾ ಇರೋದು. ಇದು 3ನೇ ಬಾರಿ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಏನು ಸುಗ್ರೀವ ಆನೆ ಬಂದಿರುವಂಥದ್ದು. ಈಗಾಗಲೇ ಈ ಆನೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ವಿ. 2016ರಲ್ಲಿ ಅರಣ್ಯ ಇಲಾಖೆ ಸುಗ್ರೀವನನ್ನು ಸೆರೆ ಹಿಡಿಯುತ್ತೆ. ಆ ಬಳಿಕವಾಗಿ ಅವನನ್ನು ಏನು ಕ್ಯಾಂಪ್ನಲ್ಲಿ ಪಳಗಿಸಲಾಗುತ್ತೆ. ಸಹಜವಾಗಿಯೇ ಉಪಟಳ ನೀಡ್ತಾ ಇದ್ದ ಅನ್ನೋ ಕಾರಣದಿಂದ ಈತನನ್ನು ಅರಣ್ಯ ಇಲಾಖೆ ಸೆರೆ ಹಿಡಿತು. ಆ ಬಳಿಕವಾಗಿ ಏನು ಅದನ್ನು ಪಳಗಿಸುವಂತಹ ಕೆಲಸ ಕೂಡ ಅರಣ್ಯ ಇಲಾಖೆ ಮಾಡಿತು. ಈಗ ಶಿಸ್ತಿನ ಸಿಪಾಯಿಯಾಗಿ ನಮ್ಮೆಲ್ಲರ ಕಣ್ಣ ಮುಂದೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಗಮನಿಸ್ತಾ ಇದ್ದೀರಾ, ಅವನ ಮಾವುತ ಶಂಕರ್ ಹಾಗೂ ಕಾವಾಡಿ ರಾಜು ಅವರ ಮಾತನ್ನು ಚಾಚು ತಪ್ಪದೆ ಈತ ಪಾಲಿಸುವಂಥದ್ದು. ಬಹಳ ಸೌಮ್ಯ ಸ್ವಭಾವದ ಆನೆ ಈತ ಅಂತ ಹೇಳಲಾಗತ್ತೆ. ಏನು ತನ್ನ ಮಾವುತ ಕಾವಾಡಿಗಳು ಹೇಳ್ದಂಗೆ ಕೇಳಿಕೊಂಡು ಸೌಮ್ಯ ಸ್ವಭಾವದಿಂದ ಕ್ಯಾಂಪ್ನಲ್ಲಿ ಇರಬಹುದು, ಇಲ್ಲಿ ಅರಮನೆಯ ಅಂಗಳದಲ್ಲಿ ಇರಬಹುದು ಸುಗ್ರೀವ ಇರುವಂಥದ್ದು. ಈತನನ್ನು 2016ರಲ್ಲಿ ಅರಣ್ಯ ಇಲಾಖೆ ಸೆರೆ ಹಿಡಿಯುತ್ತೆ. ಕುಶಾಲನಗರದಲ್ಲಿ ಉಪಟಳ ನೀಡ್ತಾ ಇದ್ದ ಅನ್ನುವಂಥ ಕಾರಣದಿಂದ ಮಾವುತ ಶಂಕರ್ ಹಾಗೂ ಕಾವಾಡಿ ಸದ್ಯಕ್ಕೆ ಸುಗ್ರೀವನ ಆರೈಕೆಯನ್ನು ಮಾಡ್ತಾ ಇದ್ದಾರೆ. ಸುಗ್ರೀವ ಒಂದು ರೀತಿಯಾಗಿ ನೋಡಲಿಕ್ಕೆ ಬಲಶಾಲಿ ಆನೆ, ಸಾಕಷ್ಟು ಅಗ್ರೆಸಿವ್ ಅನ್ನೋ ರೀತಿಯಲ್ಲಿ ಕಾಣ್ತಾನೆ. ಆದರೆ ಅವರ ಮಾವುತ ಕಾವಾಡಿಯ ಜೊತೆಯಲ್ಲಿ ಅಕ್ಷರಶಃ ಮಗುವಿನ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸುವಂತಹ ಕೆಲಸವನ್ನು ಈ ನಮ್ಮ ಸುಗ್ರೀವ ಮಾಡ್ತಾನೆ. ನೋಡಬಹುದು ನೀವು ಕೂಡ, ಬಹಳ ಬಲಶಾಲಿ ಆನೆ, ನೋಡಲಿಕ್ಕೂ ಕೂಡ ಸ್ಫುರದ್ರೂಪಿಯಾಗಿರುವಂಥದ್ದು ಸುಗ್ರೀವ. ತನ್ನ ಗುಣಲಕ್ಷಣದಿಂದಲೂ ಕೂಡ ಸಾಕಷ್ಟು ಜನರನ್ನು ಅವನತ್ತ ಸೆಳೆಯುವಂತಹ ಕೆಲಸ ಕೂಡ ಸುಗ್ರೀವ ಮಾಡ್ತಾನೆ. ಗಮನಿಸ್ತಾ ಇದ್ದೀರಾ, ಈಗ ಅವನಿಗೆ ಊಟ ಕೊಡುವಂಥ ಸಂದರ್ಭ, ಹಾಗಾಗಿ ಅವನಿಗೆ ಹುಲ್ಲನ್ನು ಅದನ್ನು ಆರೈಕೆ ಮಾಡ್ತಾ ಇರುವಂಥವ್ರು ಕೊಡ್ತಾ ಇದ್ದಾರೆ. ಮಾವುತ ಕಾವಾಡಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕೋಪಿಷ್ಟ ಅಂತ ಹೇಳಲಾಗುತ್ತೆ. ಇವನನ್ನು ಯಾರನ್ನು ಕೂಡ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅವರ ಮಾವುತ ಕಾವಾಡಿಯನ್ನಷ್ಟೇ ಹತ್ತಿರಕ್ಕೆ ಬಿಟ್ಕೊಳ್ತಾನೆ, ಅವರನ್ನು ಮಾತ್ರ ಅಷ್ಟು ಪ್ರೀತಿ ಮಾಡ್ತಾನೆ ಅಂತ. ಒಂದು ರೀತಿಯಾಗಿ ಸುಗ್ರೀವನದ್ದು ಮಗುವಿನ ಸ್ವಭಾವ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಮಕ್ಕಳು ಪರಿಚಯ ಇಲ್ಲದವರು ಯಾರು ಬಂದರೂ ಕೂಡ ಅವ್ರ ಹತ್ರ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಸುಗ್ರೀವ ಕೂಡ ಅವನಿಗೆ ಪರಿಚಯ ಇಲ್ಲದವರು ಅವನ ಹತ್ತಿರಕ್ಕೆ ಬಂದರೆ ಸ್ವಲ್ಪ ಕೋಪಿಷ್ಟನಾಗೇ ಇರ್ತಾನೆ ಅಂತ ಹೇಳಬಹುದು. ಇದಿಷ್ಟು ಕೂಡ ಸುಗ್ರೀವನ ಬಗೆಗಿನ ಪರಿಚಯ ಆಗಿತ್ತು.